ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದು ಆಡಳಿತ ನಡೆಸುವವರ ಜವಾಬ್ದಾರಿಯಾಗಿರುತ್ತದೆ. ಆದರೆ ಕೊಡಗಿನ ಬಹುತೇಕ ಕಡೆಗಳಲ್ಲಿ ಮಳೆಗಾಲದಲ್ಲಿ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ಅದರಲ್ಲಿ ಪ್ರಮುಖವಾಗಿ ರಸ್ತೆ ಮತ್ತು ಚರಂಡಿ ಇಲ್ಲದೆ ಜನರು ಕಷ್ಟಪಡುವುದೇ ಹೆಚ್ಚು. ನಾಪೋಕ್ಲು ಪಟ್ಟಣದಿಂದ ಕೊಡವ ಸಮಾಜಕ್ಕೆ ತೆರಳುವ ರಸ್ತೆಯ ಕೆಲವು ಕಡೆಗಳಲ್ಲಿ ಜಲ್ಲಿಕಲ್ಲುಗಳೆಲ್ಲ ಕಿತ್ತು ಬಂದು ಸಂಪೂರ್ಣ ಹದಗೆಟ್ಟು ಹೋಗಿದೆ. ರಸ್ತೆಯಲ್ಲಿ ಬೃಹತ್ ಹೊಂಡಗಳು ನಿರ್ಮಾಣವಾಗಿವೆ. ಮಳೆ ಬಂದಲ್ಲಿ ಹೊಂಡಗಳಲ್ಲಿ ನೀರು ನಿಂತು ರಸ್ತೆ ತುಂಬಾ ಕೆಸರು ನೀರಿನಿಂದ ಆವೃತವಾದಾಗ ಗುಂಡಿ ಎಲ್ಲಿದೆ ಎಂಬುದು ತಿಳಿಯಲ್ಲ. ಅಂತಹ ಸಂದರ್ಭದಲ್ಲಿ ದ್ವಿಚಕ್ರ ವಾಹನಗಳು ಸಾಗಿದಾಗ ಅರಿವಿಲ್ಲದೆ ಗುಂಡಿಗೆ ಬೀಳುವ ಸಾಧ್ಯತೆ ಹೆಚ್ಚಿದೆ. ಆಳದ ಗುಂಡಿಗಳಲ್ಲಿ ಬಿದ್ದರೆ ಕೈಕಾಲು ಮುರಿದುಕೊಳ್ಳೋದು ಪಕ್ಕಾ. ಆದ್ರಿಂದ ಈ ರಸ್ತೆಯನ್ನು ತುರ್ತಾಗಿ ದುರಸ್ತಿಪಡಿಸುವ ಅಗತ್ಯವಿದೆ. ಇದು ನಾಪೋಕ್ಲು ಕೂರುಳಿ ಎಮ್ಮೆಮಾಡು ಸಂಪರ್ಕ ರಸ್ತೆಯಾಗಿದ್ದು ಸ್ಥಳೀಯರು ಇದೇ ರಸ್ತೆಯನ್ನು ಅವಲಂಬಿಸಿದ್ದಾರೆ. ಆದರೆ ರಸ್ತೆಯಲ್ಲಿ ಬೃಹತ್ ಗುಂಡಿಗಳು ಬಾಯ್ಬಿಟ್ಟ ಕಾರಣ ಆಟೋ ಚಾಲಕರು ಇತ್ತ ಬರಲು ಹಿಂದೇಟು ಹಾಕ್ತಿದ್ದಾರೆ. ದುಪ್ಪಟ್ಟು ಬಾಡಿಗೆ ಕೇಳುವ ಪರಿಸ್ಥಿತಿ ಇದೆ. ಬೇಸಿಗೆ ಅವಧಿಯಲ್ಲಿ ರಸ್ತೆಯನ್ನು ದುರಸ್ತಿಪಡಿಸಬೇಕಿತ್ತು. ಈಗ ಮಳೆ ಆರಂಭವಾಗಿ ಒಂದರ ಮೇಲೊಂದು ಸಮಸ್ಯೆಗಳು ಉದ್ಭವ ಆಗ್ತಿದೆ. ಕೂಡಲೇ ರಸ್ತೆ ಸರಿಪಡಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದು, ತಪ್ಪಿದರೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಲ್ಲು ಮಿಶ್ರಿತ ಹುಡಿಯಾದ್ರೂ ಹಾಕಿ ರಸ್ತೆಯ ಗುಂಡಿ ಮುಚ್ಚುವಂತೆ ಕಳೆದೊಂದು ವರ್ಷದಿಂದ ಸಂಬಂಧಿಸಿದ ಅಭಿಯಂತರ ಅಶೋಕ್ ಅವರಲ್ಲಿ ವಿನಂತಿಸಿದರೂ ಏನೂ ಪ್ರಯೋಜನವಾಗಿಲ್ಲ ಎಂದು ನಾಪೋಕ್ಲು ಗ್ರಾಮಸ್ಥ ಜಾಲಿಪೂವಯ್ಯ ಅಸಮಾಧಾನ ಹೊರಹಾಕಿದ್ದಾರೆ. ಗ್ರಾಮಸ್ಥರು ಓಡಾಡುವ ರಸ್ತೆಯನ್ನು ದುರಸ್ತಿಪಡಿಸದಿದ್ರೆ ಹೋರಾಟದ ಹಾದಿ ಹಿಡಿಯುವುದಾಗಿ ಬಾಳೆಯಡ ಎನ್ ಮೇದಪ್ಪ ಎಚ್ಚರಿಸಿದ್ದಾರೆ. ನಾಪೋಕ್ಲು ಮುಖ್ಯಪೇಟೆಯಿಂದ ಅಜ್ಜಿಮುಟ್ಟ ಮತ್ತು ಕೂರುಳಿ ಸಂಪರ್ಕ ರಸ್ತೆ. ಈ ರಸ್ತೆಯಲ್ಲಿ ಕೊಡವ ಸಮಾಜ ಇದೆ. ಅದರ ನಂತರ 4-5 ಕುಟುಂಬಸ್ಥರು ಬಾಳೆಯಡ, ಅರೆಯಡ, ಕಂಗಾಂಡ, ಮೊಟ್ಟೆಪಂಡ ಮತ್ತು ಬೊಪ್ಪಂಡ ಕುಟುಂಬಸ್ಥರು ಕೂಡ ಇದೇ ದಾರಿಗಾಗಿ ಹಾದಿ ಹೋಗ್ತಾರೆ. ಮತ್ತು ಕಲ್ಲುಮೊಟ್ಟೆ ಎಂತಕ್ಕಂಥ ಒಂದು ಪೈಸಾರಿ, ಕಕ್ಕೊಂದಕಾಡು ಪೈಸಾರಿ, ಕಲ್ಲುಮೊಟ್ಟೆ ಪೈಸಾರಿ ಕೂಡ ಈ ಮಾರ್ಗವಾಗಿ ಬಳಸ್ತಾರೆ. ಅದಲ್ಲದೆ ಕೂರುಳಿ ಮತ್ತು ಎಮ್ಮೆಮಾಡಿಗೆ ಸಂಪರ್ಕ ರಸ್ತೆಯಾಗಿ ಕೂಡ ಕಳೆದ 3 ವರ್ಷಗಳಿಂದ ಇದು ಸಂಪರ್ಕಿತವಾಗಿದೆ. ಈ ರಸ್ತೆಯನ್ನು ಕಳೆದ 2 ವರ್ಷಗಳಿಂದಲೂ ಕೂಡ ನಾವು ಹೇಳ್ತಾ ಬಂದಿದ್ದೇವೆ. ಕಳೆದ ವರ್ಷವಂತೂ ತುಂಬ ಒತ್ತಾಯ ಮಾಡಿದ್ದೀವಿ. ಈ ಒಂದು ಗುಂಡಿ ಬಿದ್ದು ಇದನ್ನು ಸರಿ ಮಾಡಬೇಕಿಲ್ಲ ಅಂದರೆ ರಸ್ತೆ ಪೂರ್ತಿ ಹದಗೆಡುತ್ತೆ ಅಂತೇಳಿ. ಇದು ಮುಖ್ಯ ರಸ್ತೆಯಿಂದ ಇಲ್ಲಿಯವರೆಗೆ ಸುಮಾರು 300 ಮೀಟರ್ಗಳವರೆಗೆ ತೀರಾ ಹದಗೆಟ್ಟಿದೆ. ಇದನ್ನು ತಕ್ಷಣ ಸಂಬಂಧಪಟ್ಟವರು ಈ ಒಂದು ರಸ್ತೆಯನ್ನು ಸರಿಪಡಿಸಬೇಕು. ಇಲ್ಲಾಂದರೆ ನಾವು ಮುಂದಿನ ಹೋರಾಟಕ್ಕೆ ಅಣಿಯಾಗ್ತೇವೆ ಅಂತ ಈ ಮೂಲಕ ತಿಳಿಸ್ತೇವೆ. ನಾಪೋಕ್ಲು ಮುಖ್ಯ ರಸ್ತೆಯಿಂದ ಇಲ್ಲಿ ಅರೆಯಡ ಕುಟುಂಬಸ್ಥರು, ಬಾಳೆಯಡ ಕುಟುಂಬಸ್ಥರು, ಕಂಗಾಂಡ ಕುಟುಂಬಸ್ಥರು ಮತ್ತು ಸಂಪರ್ಕ ರಸ್ತೆ ಅಜ್ಜಿಮುಟ್ಟಕ್ಕೆ ಇದೇ ರಸ್ತೆಯಲ್ಲಿ ಎಲ್ಲ ಹಾದು ಹೋಗುವುದರಿಂದ ಈ ನಾಪೋಕ್ಲು ಮುಖ್ಯ ರಸ್ತೆಯಿಂದ ಸುಮಾರು ಒಂದು 350 ಮೀಟರ್ ಸಂಪೂರ್ಣ ಹದಗೆಟ್ಟಿದ್ದು ಭಾಳ ಗುಂಡಿ ಬಿದ್ದಿದೆ. ನಾವು ಅಧಿಕಾರಿಗಳ ಗಮನಕ್ಕೆ ತಂದರು, ಪಂಚಾಯತಿ ಗಮನಕ್ಕೆ ತಂದರು, ಯಾರು ಇವರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳದೆ ನಾವು ರಸ್ತೆಯಲ್ಲಿ ಪರದಾಡ್ತಿದ್ದೀವಿ. ಆದ್ದರಿಂದ ಕೂಡಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ, ನಮ್ಮ MLA ಸಾಹೇಬರಾಗಲಿ ಯಾರಾದರೂ ಇದಕ್ಕೆ ಸಂಪರ್ಕ ಕೊಟ್ಟು
ನಮ್ಮ ಕೊಡ ಸಮಾಜದ ಅಧ್ಯಕ್ಷರಾಗಲಿ ಯಾರಾದರೂ ಇದಕ್ಕೆ ಒಂದು ತೀರ್ಮಾನ ತಗೊಂಡು ಮೆಟ್ರಿಕ್ಸ್ ಹಾಕಿ ನಮಗೆ ಇದು ಸರಿಪಡಿಸಿಕೊಡಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ. ತಪ್ಪಿದಲ್ಲಿ ನಾವು ಮಾಡದಿದ್ದರೆ ನಾವು ಒಂದು ಹೋರಾಟಕ್ಕೆ ಇಳಿತೀವಿ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಸುಮಾರು ವರ್ಷದಿಂದ ಈ ಕೊಡ ಸಮುದ್ರ ಇದೇ ರೀತಿ ಇದೆ. ಗಾಡಿ ಓಡಿಸೋಕ್ಕಾಗೋದಿಲ್ಲ, ಬಂದು ನೀರು ನಿಲ್ಲೋದು, ಚರಂಡಿ ವ್ಯವಸ್ಥೆ ಇಲ್ಲ. ಆಚೆ ಈಚೆ ಬಿಲ್ಡಿಂಗ್ ಕಟ್ಟುವಾಗ ಚರಂಡಿ ವ್ಯವಸ್ಥೆ ಕೊಟ್ಟಿಲ್ಲ ಇವರು. ಪಂಚಾಯಿತಿ ಅವರು ಸ್ವಲ್ಪ ನಿರ್ಲಕ್ಷ್ಯ ನೋಡ್ತಿದ್ದಾರೆ, ಅದಕ್ಕೆ ಕೆಲಸ ಮಾಡ್ತಾ ಇಲ್ಲ. ಮತ್ತು ಮಣ್ಣು ಬಂದುಬಿಟ್ಟಿದ್ದಾರೆ, ಅಲ್ಲಿ ಕಾವು ಗಿಟ್ಟು ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ, ಅದು ಕಳಪೆ ಕಾಲದಲ್ಲಿ ಅಲ್ಲಿ ಕಾವು ಗಿಟ್ಟು ಹಾಕಿದ್ರು, ನೀರು ಕೆಳಗಡೆ ಹೋಗ್ತಾ ಇಲ್ಲ, ಎಲ್ಲ ರೋಡಿಗೆ ಬರ್ತಾ ಇದೆ. ಇದೇ ಸಂದರ್ಭ ರಸ್ತೆ ಬದಿ ಚರಂಡಿ ಮಾಡಿ ಗುಂಡಿಗಳಲ್ಲಿ ತುಂಬಿದ್ದ ನೀರನ್ನು ಹೊರಹಾಕಲಾಯಿತು. ಅರೇಡ ಪೆಮ್ಮಯ್ಯ, ಬಾಳೇಡ ಸುಬ್ಬಯ್ಯ, ಮಹೇಶ್, ಚಿನ್ನಪ್ಪ ಮತ್ತಿತರರು ಇದ್ದರು.